ಈಗ ನಾವು KR ಪುರದ ದೇವಸಂದ್ರ ವಾರ್ಡ್ನ ಪ್ರಾಬ್ಲಮ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಮುತ್ತಪ್ಪ, ಅಲ್ಲಿನ ಸಮಸ್ಯೆಯ ತೀವ್ರತೆ ಬಗ್ಗೆ ತಿಳಿಸ್ಕೊಡಿ. ಸಮಸ್ಯೆಯನ್ನ ಕೇಳೋದಕ್ಕಾದ್ರೂ ಯಾರಾದ್ರೂ ಬಂದಿದ್ದಾರಾ? ಸೊಲ್ಯೂಷನ್ ಅನ್ನೋದು ದೂರದ ಮಾತು. ಅಭಿಷೇಕ್, ಬಹುತೇಕ ಈ ಭಾಗದ ಜನಕ್ಕೆ ಏನಾದರೂ ಈಗ ಯಾರಾದರೂ ಸಿಕ್ಕರೆ ಸರ್ಕಾರದವರು, ನಾವು BBMP ಅವರು ಅಂತೇಳಿ ಯಾರಾದರೂ ಬಂದರೆ ಅವರನ್ನ ಹರಿದು ಹಂಚಿಕೆ ಮಾಡುವಂತಹ ಕೆಲಸ ಮಾಡ್ತಾರೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ಈ ಭಾಗದ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಇರುವಂಥ ಕಾರಣಕ್ಕಾಗಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡುವಂತಹ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ. ಯಾಕಂದರೆ ಆ ಭಾಗದ ಜನ ನೀರಿಗಾಗಿ ಕುಡಿದಿರುವಂಥದ್ದು. ಬನ್ನಿ ಈಗ ಮಾತಾಡ್ತೀನಿ ಅವ್ರನ್ನ. ಮೇಡಮ್, ನಿಮ್ಮ ಭಾಗಕ್ಕೆ ಹೇಗಿದೆ ನೀರಿನ ಸಮಸ್ಯೆ? ಸರ್, ನೀರ್ ಸಮಸ್ಯೆ ಎಷ್ಟಿದೆ? 1 ವರ್ಷ ಆಯ್ತು ಸರ್, ನೀರೇ ಇಲ್ಲ, ಏನು ಇಲ್ಲ, ಕುಡಿಯಕ್ ನೀರಿಲ್ಲ, ಜನಗಳು ಬಳಸಕ್ ನೀರಿಲ್ಲ. ವಾರಕ್ಕೆ ಒಂದ್ಸತಿ ಬರೀ ಒಂದಿಷ್ಟೇ ಎಷ್ಟು ಬಿಡ್ತಾರೆ, 1 ಅವರ್ ಅಂತ ಸಣ್ಣಗೆ ಬರುತ್ತೆ. ನೀರೇ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಹೇಳಿ? ನೀರ್ ಕೇಳಿದ್ರೆ ಇನ್ನೇನ್ ಮಾಡ್ತಾರೆ? ನೀರು ಅದು ಬಿಡದ್ರೆ ಇದ್ರೆ ಇನ್ನೇನ್ ಮಾಡ್ತಾರೆ ಜನಗಳು? ತುಂಬಾನೇ ಹೋರಾಟ ಮಾಡ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ. ನೀರ್ ಇಲ್ದಿರೋ ತುಂಬಾನೇ ಸಮಸ್ಯೆ ಆಗಿದೆ. BBMP ಎಲ್ಲರಿಗೂ ಹೇಳ್ತಾ ಇದೀವಿ, ಅಧಿಕಾರಿಗೆ ಹೇಳ್ತಾ ಇದೀವಿ. ಕೇಳಿದ್ರೆ ಸರ್ ಏನ್ ಸರ್ ನೀರ್ ಬಿಡ್ತಾ ಇಲ್ಲ ಅಂತಂದ್ರೆ, ಅಕ್ಕಿ ಫ್ರೀ ಇದೆ, ಕರೆಂಟ್ ಫ್ರೀ ಇದೆ, ಎಲ್ಲಾನು ಫ್ರೀ ಇದೆ. ಎಲ್ಲ ಫ್ರೀ ಇದೆ, ಅದು ಎಲ್ಲ ಪರವಾಗಿಲ್ಲ. ನೀರ್ ಬೇಡ, ಅಕ್ಕಿ ಹಂಗೆ ತಿನ್ಬೇಕು, ತೊಳ್ಬಾರ್ದು, ಅಕ್ಕಿ ಹಂಗೆ ತಿಕ್ಕ ತೊಳ್ಬಾರ್ದು. ನೀರಿಲ್ಲ ಅಂತ ಏನ್ ಮಾಡ್ಬೇಕು? ಯಾರನ್ನ ಪೊಲಿ ನನ್ನ ಮಕ್ಳು ಬರ್ಲಿ, BBMP ಬಿಸಾಕ್ತೀನಿ, ಎಲ್ಲ ಬಂದು ಅಲ್ಲಿ ಎಲ್ಲ ಗಲಾಟೆ ಬರ್ತೀನಿ. ನೀರಿಲ್ಲ ಅಂತ ಏನ್ ಮಾಡ್ಬೇಕು? ಎಲ್ಲ ಸಾಯ್ಬೇಕು, ಎಲ್ಲ ಲೇಡೀಸ್ ಎಲ್ಲ. ನೀರ್ ಬೇಡ ನಮ್ಗೆ, ಎಷ್ಟು ದಿವಸ ಹೇಳೋದು? ಅಲ್ಲಿ ಹೋಗು, ಇಲ್ಲಿ ಹೋಗು, ಅಲ್ಲಿ ಹೋಗು ಅಂತ ಹೇಳುದು. ಎಲ್ಲಿ ಹೋಗ್ಬೇಕು? ನಾವೆಲ್ಲ ಸಾಯ್ಬೇಕಾ ನಾವು? ನೀರಿಲ್ಲ. ದಿನ ಹೇಗ್ ಮನೆ ನಡೆಸ್ತೀರಾ ನೀರ್ ಇಲ್ದೇನೆ? ನೀರಿಲ್ಲ ಇರೋದು ಪ್ರಾಬ್ಲಮ್ ಆಗ್ತಾ ಇರೋದು. ತಿಂಗಳಿಗೆ 800 ರೂಪಾಯಿ ಹಾಕಿದ್ರು ನೀರ್ ಬರ್ತಾ ಇಲ್ಲ. ಟ್ರಾಕ್ಟರ್ ಅವ್ರಿಗೆ ಕಾಯ್ಕೊಂಡ್ 3 ಗಂಟೆ ರಾತ್ರಿ ಆದ್ರೂ ಟ್ಯಾಂಕ್ ಬರ್ತಾ ಇಲ್ಲ. ನೀರ್ದೇ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ನೀರ್ ಅಲ್ಲೂ ಹೋಗುದ್ರು ಹೇಳಿದ್ರು BBMP ನೋಡಿ, ಅಲ್ಲಿ ಹೋಗಿ ಓಡಾಡ್ತಾ ಸಾಕಾಗ್ತಾ ಇದೆ. ನೀರ್ ಬೇರೆ ಇಲ್ಲ. ನಿನ್ನೆಯಿಂದ ಅದೇ ಜಗಳಾನೇ ಆಗೋದು. ಆಟೋ ಹಾಕೊಂಡು ನೀರ್ಗೆ ಹೋಗ್ತಾರೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸ್ಥಿತಿ ಅನ್ಸ ಮನೆಯಲ್ಲಿ ಮಕ್ಕಳ ಸ್ಥಿತಿ, ಸ್ಕೂಲಲ್ಲಿ 1 ದಿನ ಹೋದ್ರೆ 2 ದಿನ ಸ್ನಾನ ಮಾಡೋಕೆ ಅದು ಆಗ್ತಾ ಇಲ್ಲ. ಮುಖ್ಯವಾಗಿ ಇನ್ನೊಂದೇನು ಗೊತ್ತಾ, ಯಾರಾದ್ರೂ ಮನೆಯಲ್ಲಿ ಶವ ಬಿದ್ದಿದ್ರೆ ನೀರು ಟ್ಯಾಂಕ್ ಬರೋ ಗಂಟ 3-4 ಗಂಟೆ ಅಲ್ಲೇ ಇರಬೇಕದು. ಯಾಕೆ ನೀರಿಲ್ಲ ಅಂದ್ರೆ ಕಾಯಿಸಿ ಹಂಗೆ ಹೋಗಿ ಉಣ್ಣಕ್ಕಾಗುತ್ತಾ? ಆಗುತ್ತಾ ಹೇಳಿ ನೋಡಿ ಸರ್, ಸರ್ಕಾರದಲ್ಲಿ ನೀರು ನಮಗೆ ಜನರಿಗೆ ನೀರು ತುಂಬ ಇಂಪಾರ್ಟೆಂಟ್. ನಮಗೆ ನೋಡಿ, ವಾರದಲ್ಲಿ 2 ದಿವಸ ಸ್ನಾನ ಮಾಡ್ತೀವಿ ನಾವು. ಅದನ್ನ ನಾವು ಸ್ನಾನ ಮಾಡಿದೆ. ಸಂಡೇ ಹಿಂಗಿದೆ ನೋಡಿ, ಹಿಂಗಿರ್ಬೋದಾ? ಏನು ನಾವು ಓಟ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ, BBMP ಹೋಗ್ತೀವಿ, ಡೈಲಿ ತಿಂಗಳು ಬಿಲ್ ಕಟ್ತೀವಿ ನಾವು. 1000 ರೂಪಾಯಿ, 5000 ರೂಪಾಯಿ, 2000 ರೂಪಾಯಿ ನೋಡಿ, 80,000 ರೂಪಾಯಿ ಬಿಲ್ ಅಂತ ಹೇಳ್ಬಿಟ್ಟಿದ್ರು. ಇದೆಲ್ಲ ಬೇಕಾ ನಮಗೆ? ಈ ಪರಿಹಾರ ನಮಗೆ ಆಗಲೇಬೇಕು. ಇದಕ್ಕೆ ನೋಡಿ, ಯಾರ ಹತ್ರ ನಾವು ಹೋಗೋದು ಮಾಡೋದು ಅಂತ ಇಲ್ಲ. ನೋಡಿ, ಮನೆ ಮಕ್ಕಳು ನೀವು ಬರ್ತೀರಾ, ವರ್ಷಕ್ಕೊಂದ್ಸತಿ ಓಟ್ ಕೇಳ್ಕೊಂಡು ಬರ್ತೀರಾ ಇಲ್ವಾ? ಇದು ನೀರಿಗೆ ಪರಿಹಾರ ಏನಕ್ಕೆ ಮಾಡೋಣ ನೀವು? ಏನು ಬಿಸಿಲಿದೆ ಅಂದ್ಬಿಟ್ಟು ಬಿಸಿಲನ್ನ ಮುಚ್ಚಿಬಿಡ್ತೀರಾ? ಅದೆಲ್ಲ ಮಾಡಬಾರ್ದ್ರಿ. ನೀರಿನ ಇದು ಸಮಸ್ಯೆ ಪರಿಹಾರ ಆಗ್ಲೇಬೇಕು. ಶಾಸಕರ ಹತ್ರ ಹೋದ್ರೇನು ಆಗಲ್ಲ. ಇಲ್ಲಿ ಯಾವ್ದು BBMP ಜನಪ್ರತಿಗಳೇ ಇಲ್ಲ, ಮತ್ತೆ ಯಾರ ಹತ್ರ ಕೇಳಬೇಕು? ಸ್ವಂತ ಬೋರ್ ಹಾಕೋರು ಏನು? AWಗೆ ನಾವು ಫೋನ್ ಮಾಡಿದ್ರೆ ನಮ್ಗೆ ನೀರೇ ಬಿಡಲ್ಲ ಮೇಡಮ್, ನಮ್ಗೆ ಬಿಡೋದಿಲ್ಲ. ನಿಮ್ಗೆ ನಾವು ನೀರ್ ಕೊಡೋದು ಕೇಳ್ತಾರೆ. ಅಭಿಷೇಕ್, ನಾವು ನೋಡ್ತಾ ಇದೀವಿ ಇಲ್ಲಿ ಜನ ಎಷ್ಟು ಮಟ್ಟಿಗೆ ರೋಸೋಗಿದ್ದಾರೆ ಅಂತಂದ್ರೆ, ನಿತ್ಯವೂ ಕೂಡ ಸ್ನಾನ ಮಾಡೋಕ್ಕೂ ನೀರಿಲ್ಲ, ಮತ್ತೊಂದು ಕುಡಿಯೋ ನೀರನ್ನು ಕೂಡ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಜೊತೆಗೆ ಯಾರಾದ್ರೂ ಮೃತಪಟ್ಟರೆ ಅವರ ಶವ ಸಂಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಶವಕ್ಕೆ ಬೇಕಾದಂತಹ ನೀರು ಕೂಡ ನಮಗೆ ಸಿಗ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಬಹುತೇಕ ಸರ್ಕಾರದ ಯಾವ ಸ್ಕೀಮ್ ಕೂಡ ನಡೀತಾ ಇಲ್ಲ. ಸದ್ಯಕ್ಕೆ ನೀರಿನ ಸ್ಕೀಮ್ ಕೊಡಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಅಭಿಷೇಕ್. ಓಕೆ, ಅಲ್ಲಿನ ಶಾಸಕರಾಗ್ಲಿ ಅಥವಾ ಈಗ BBMP ಸದಸ್ಯರು ಅಂತ ನೇಮಕ ಆಗಿಲ್ಲ ಅಥವಾ ಎಲೆಕ್ಷನ್ ಆಗಿಲ್ಲ. ಸೊ ಹೀಗಾಗಿ ಸ್ಥಳೀಯರ ಪ್ರಾಬ್ಲಮ್ ಅನ್ನ ಕೇಳೋದಕ್ಕೆ ಯಾರು ಇಲ್ಲ. ಅವ್ರು ಹೇಳ್ತಾ ಇದ್ರು ವೋಟ್ ಕೇಳ್ಕೊಂಡು ಬರ್ತಾರೆ ಅಂತ. ಎಲ್ಲ ಪಾರ್ಟಿಯವರನ್ನು ಪ್ರಶ್ನೆ ಮಾಡುವ ಕೆಲಸ ಆಗಿದ್ಯಾ? ಆ ಪ್ರಯತ್ನದ ಬಗ್ಗೆ ಏನಂತಾರೆ ಜನ? ಯಾರಂತೆ MLA ಏನ್ ಮಾಡ್ತಿದಾರಂತೆ? ಅಭಿಷೇಕ್, ನಾವು ಸ್ವತಃ ಇದು KR ಪುರಂ ಕ್ಷೇತ್ರ ಆಗಿರುವಂತಹ ಕಾರಣಕ್ಕಾಗಿ ಶಾಸಕರು ಯಾವ ರೀತಿಯಾಗಿ ಇಲ್ಲಿ ಸ್ಪಂದಿಸ್ತಾ ಇದ್ದಾರೆ ಮೇಡಮ್? ಈಗ ಎಲೆಕ್ಷನ್ ಟೈಮಲ್ಲಿ ಬಂದಾಗ ಪ್ರತಿ ಏರಿಯಾಕ್ಕೂ ಸುತ್ತಾರೆ, ಏನೇನು ಸಮಸ್ಯೆ ಅಂತ ನೋಡ್ತಾರೆ. ಈಗ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಸರ್? ಈಗ ಏನ್ ಆ ಶಾಸಕರು ಸ್ಪಂದಿಸ್ತಾ ಇದ್ದಾರೆ. ಆ ಓಟಿನ ಟೈಮ್ ನಲ್ಲಿ ಬರ್ತಾರೆ, ಓಟ್ ಕೇಳ್ತಾರೆ ಸರ್, ಅಷ್ಟೇ ಸರ್ ಶಾಸಕರು ಅಲ್ವಾ? ನೋಡಿ, ನಮ್ಮ ಬಸವರಾಜಣ್ಣ ತುಂಬಾ ಒಳ್ಳೇದು ಮಾಡ್ತಾ ಇದ್ದಾರೆ. ಅವ್ರು ಏನೇ ವಸ್ತುಗೂ ಏನೇ ಪ್ರಾಬ್ಲಮ್ಗೂ ಬಂದು ಅಡ್ಡ ಇರ್ತಾರೆ. ಈ ನೀರಿನ ಸಮಸ್ಯೆ ಬಗ್ಗೆ ಅವರು ಸ್ವಲ್ಪ ಒಂದು ಮಾಹಿತಿ ಕೊಡ್ಬೇಕು. ಈ ತರ ನೀರು ಇಷ್ಟೇ, 1 ವಾರದಲ್ಲಿ 2 ದಿವಸ ಬರುತ್ತೆ, 3 ದಿವಸ ಬರುತ್ತೆ ಅಂತ ಹೇಳ್ಬೇಕು ಅವರು. ಸರ್, ಇಲ್ಲಿ ಕೇಳಿದ್ರೆ MLA ಅವ್ರಿಗೆ ಹೇಳಿ, ಈಗ ಅವ್ರಿಗೆ ಹೇಳಿ, BBMP ಅಲ್ಲ ಹೋಗಿ, ವಿವೇಕ್ ನಗರ್ಗೆ ಹೋಗಿ, ಏನು ನಮಗೆ ನೀರು ಬೇಕು,
ಓಟ್ ಹಾಕೋ ಟೈಮ್ನಲ್ಲಿ ಮನೆಯಲ್ಲಿ ಬಂದ್ಬಿಟ್ಟು ಓಟ್ ಹಾಕಪ್ಪ ಅಂದ್ಬಿಟ್ಟು ಹೇಳ್ತಾರೆ. ಯಾಕೆ ಓಟ್ ಹಾಕ್ಬೇಕು? ನೀರು ಬೇಕಲ್ಲ ಇವಾಗ. ನೋಡಿ 5 ಜನ ಇದ್ದಾರೆ, 2 ಜನ Okay, ನೀರು ಮುತ್ತಪ್ಪ. ಸ್ನಾನ ಮಾಡ್ತಾರೆ, 3 ಜನಕ್ಕಿಲ್ಲ. ಯಾಕೆ ಹೇಳಿ? ಎಸ್ ಅಭಿಷೇಕ್, ಈ ಭಾಗದ ಸ್ಥಿತಿ ನಿಜಕ್ಕೂ ಕೂಡ ಚಿಂತಾಜನಕವಾಗಿ, ಯಾಕಂದ್ರೆ ಈ ಹೇಳ್ತಿದ್ದಾರೆ ನಮ್ಗೆ ಸ್ನಾನ ಮಾಡಕ್ಕೂ ಇಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಅಂತಹ ಪರಿಸ್ಥಿತಿ ಬಂದಿದೆ ಅಂತೇಳಿ ಎಲ್ಲರೂ ಕೂಡ ಈಗ ರೊಚ್ಚಿಗೆದಿರುವಂತದ್ದು ಅಭಿಷೇಕ್ ಇಲ್ಲಿ. ಥ್ಯಾಂಕ್ ಯು ಮುತ್ತಪ್ಪ ಲಮಾಣಿ ಅವರು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ಭೈರತಿ ಬಸವರಾಜ್ ಅವರಿಗೆ ಸಂಬಂಧಪಡುವ ಕ್ಷೇತ್ರ. ಅಲ್ಲೊಬ್ರು ಮಾತಾಡ್ತಾ ಹೇಳ್ತಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ ಪಾಪ, ಎಲ್ಲ ಮಾಡ್ಬಿಟ್ಟಿದ್ದಾರೆ, ಕುಡಿಯಕ್ ನೀರೊಂದು ಸಿಕ್ತಿಲ್ಲ ಅಂತ. ಅದಿಲ್ಲ ಅಂದ್ರೆ ಇನ್ನು ಮಿಕ್ಕಿದ್ದೆಲ್ಲಾನು ಸಿಕ್ಕಿನು ವೇಸ್ಟ್ ಅನ್ನೋ ತರದ ಪರಿಸ್ಥಿತಿ, ದುಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ ರಾಜಕಾರಣಿಗಳು. ಆನ್ ಸ್ಪಾಟ್ ಹೋಗಿ ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ದೊರಕಿಸಿ ಕೊಡೋವರೆಗೆ ನಮ್ಮ ಈ ಅಭಿಯಾನ ಜಲಕ್ಷಾಮ ಬೆಂಗಳೂರಿನಲ್ಲಿನ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಇನ್ನೂ ಮುಂದುವರಿತಾನೇ ಇರುತ್ತೆ ಕವರೇಜ್ ಅಂತ ನಾವು ನಿಮಗೆ ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.